ನೀನು ಯಾವಾಗ ಯಾವ ಹಾಸ್ಪಿಟ್ಲಿಂದ ಮಗುನ ಕದ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಿವಾಗ ಮನ್ಸು ಮಾಡಿದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈ ವಿಷಯನ ದೊಡ್ಡದು ಮಾಡಿ ನಿನ್ನನ್ನು ಜೈಲಿಗೆ ಕಳಿಸ್ಬೋದು. ಸುಮ್ಮನೆ ಸುಬ್ಬಿನ ನನ್ನ ಜೊತೆ ಕಳಿಸ್ಬೋದು. ಸುಬ್ಬಿ ಜೊತೆ ನಿಮ್ಮ ಲೈಫು ಸೆಟ್ಲ್ ಆಗುತ್ತೆ. ಏನು ಮಾಡಲಿ, ನಾನೀಗ ಸುಬ್ಬಿನ ಕಳಿಸ್ತೇ ಇದ್ರೆ ಆ ಮನ್ಸ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತವನಲ್ಲ. ತಾತ ತಾತ ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ಕೈ ಎಡ್ಬೇಲ್ ಬಿದ್ದಿರೋ ಹಾಗೆ ಯಾಕೆ ಹಿಂಗೆ ಕೂತಿದ್ದೀರಾ ತಾತ? ಸುಬಿ, ನಿನ್ಗ್ಯಾಕೆ ಇಷ್ಟು ಕೊಬ್ಬು? ಸೀತಮ್ಮನ್ಗೋಸ್ಕರ ನನ್ನ ಅಪ್ಪ ಕರೆದ್ರು ತಾನೆ, ಅವ್ರ ಜೊತೆ ಹೋಗಕ್ಕೇನು ನಿನ್ಗೆ? ನಿನ್ಗೆ ಇಲ್ಲಿ ಕಳ್ತನ ಮಾಡ್ತಾ ಇರೋದೇ ಇಷ್ಟನಾ? ಟೂ ಬ್ಯಾಡ್ ಸುಬಿ. ನೀವು ಒಂದ್ಸತಿ ಹೇಳಿದ್ರೆ ಅರ್ಥ ಆಗಿಲ್ವಾ? ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು? ನಾನು ಬರಕ್ಕಿಲ್ಲ. ನಮ್ಮ ತಾತ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನ ತವರನ್ನ ಕಳ್ಸಕ್ಕಿಲ್ಲ. ಸುಮ್ಮನೆ ನಾನು ತಲೆ ತಿನ್ಬೇಡ. ರೇಟ್ ಹೇಳಿದ್ರಿಂದ ಸುಬ್ಬಿ, ಏನ್ ತಾತ? ನಾನು ಹೇಳಿದ್ದು ಒಂದು ಕೆಲಸ ಮಾಡ್ತೀಯಾ? ಹೇಳಿ ತಾತ. ನೀನು ಆ ಶ್ರೀರಾಮ್ ದೇಸಾಯಿ ಅವ್ರ ಜೊತೆ ಅವ್ರ ಮನೆಗೆ ಹೋಗ್ಬೇಕು. ಏನು? ನಾನು ಹೋಗ್ಬೇಕಾ? ಯಾಕೆ ತಾತ? ಇಲ್ಲ, ನಾನು ಹೋಗಕ್ಕಿಲ್ಲ. ಹಂಗನ್ಬೇಡ ತಾಯಿ, ನೀನು ಹೋಗೋದ್ರಿಂದ ಅವ್ರಿಗೂ ಸಹಾಯ ಆಯ್ತದೆ, ನಿನಗೂ ಒಂದು ಕುಟುಂಬ ಸಿಗ್ತೈತೆ, ನೀನು ಇಷ್ಟು ದಿನ ಕಾಣದಿರೋ ತಂದೆ ತಾಯಿ ಪ್ರೀತಿ ಸಿಗ್ತೈತೆ. ನನಗೆ ನನ್ನ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರ ಪ್ರೀತಿ ಸಾಕು. ಅವ್ರು ಸಿಗಕಂಡ ನೀವು ನನ್ನ ಜೊತೆ ಇರ್ತೀರ ಅಲ್ವಾ? ನಿಮ್ ಪ್ರೀತಿ ಸಾಕು. ನನ್ ಮತ್ತೆಲ್ಲೂ ಹೋಗಕ್ಕಿಲ್ಲ ತಾತ. ನನ್ನ ಕಳಿಸ್ಬೇಡಿ. ಕಾವೇರಿ ಅಕ್ಕ, ನೀನಾದ್ರೂ ಹೇಳು ತಾತನ್ಗೆ ನಾನು ಅಷ್ಟೇ ಒಂದೇ ಸಾಯ್ತವ ಹೋಗಕ್ಕಿಲ್ಲ ಅಂತ. ನೋಡು ಸುಬ್ಬಿ, ಹಠ ಮಾಡಬೇಡ. ನೀನು ಅವ್ರ ಜೊತೆ ಹೋಗೋದ್ರಿಂದ ನಮ್ಮ ಕಷ್ಟ ಎಲ್ಲ ತೀರ್ತೈತೆ. ಕಳ್ತನ ಮಾಡಬೇಕಾಗಿಲ್ಲ, ತೊಂಬರಾಟ ಅಂತ ಬೀದಿ ಬೀದಿ ಸುತ್ತಬೇಕಾಗಿಲ್ಲ. ಅವರು ನಮಗೆ ದುಡ್ಡು ಕೊಟ್ಟು ನಿನ್ನ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಹೋಗೋ. ಅಂದ್ರೆ ಅವರು ದುಡ್ಡು ಕೊಡ್ತಾರೆ ಅಂತ ನೀವು ನನ್ನನ್ನ ಕಳ್ಸ್ಕೊಂಡು ಬಿಡ್ತೀರಾ ತಾತ? ಆಮ್ಯಾಗೆ ನಮ್ಮ ಅಪ್ಪ ಅಮ್ಮ ಬಂದ್ರೆ ಏನು ಉತ್ತರ ಕೊಡ್ತೀರಾ? ಯಾವ ಅಪ್ಪ ಅಮ್ಮ? ನಿನ್ನ ಹುಡುಕೊಂಡು ಯಾವ ಅಪ್ಪ ಅಮ್ಮನೂ ಬರಾಕಿಲ್ಲ. ನೀನು ನನಗೆ ತೊಟ್ಟಿಲ್ ಸಿಕ್ಕಿದ ಮಗು. ನೀನು ಬೇಡ ಅಂತ ಬಿಸಾಕ್ ಹೋದವರು ಈಗ ಕುಡಿಕೊಂಡ್ ಬರ್ತಾರೆ. ಸುಮ್ಮನೆ ಅವ್ರ ಜೊತೆ ಹೋಗು, ನಿನ್ನ ಜೀವನ ಬಂಗಾರ ಆಯ್ತದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಂಗೆ ನಮ್ಮ ಜೀವನನು ಚೆನ್ನಾಗಿರ್ತೈತೆ. ಅದೇ ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಕಾಯ್ಕೊಂಡಿದ್ರೆ ಜನ್ಮ ಪೂರ್ತಿ ಕಾಯ್ಕೊಂಡೇ ಇರಬೇಕು, ತಿಳ್ಕ. ತಾತ ಮತ್ತೆ ಮತ್ತೆ ಅದನ್ನ ಹೇಳಿ ಯಾಕೆ ನೋಯ್ಸದ್ ನೀವು? ನೀನ್ ಅಳ್ಬೇಡ ಆಯ್ತಾ? ಕಾವೇರಿ ಅಕ್ಕ, ನನ್ನನ್ನೆಲ್ಲೂ ಕಳ್ಸ್ಬೇಡಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಹೋಗಕ್ಕಿಲ್ಲ, ಎಲ್ಲೂ ಹೋಗಕ್ಕಿಲ್ಲ.
ಸಿಹಿದು ವೈಟ್ ಫ್ರಾಕ್ ಒಂದು ಕಾಣ್ತಿರ್ಲಿಲ್ಲ. ನಾನು ಡ್ರೈ ಕ್ಲೀನ್ಗೂ ಕೊಟ್ಟಿಲ್ಲ, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಹುಡುಕ್ತೀನಿ. ಸೀತಾ, ಏನು ಹುಡುಕ್ತಾ ಇದೆಯಾ? ಚಿಕ್ಕಿ, ಸಿಹಿದೊಂದು ವೈಟ್ ಫ್ರಾಕ್ ಇತ್ತಲ್ಲ, ಅದೇ ನನ್ನ ಬರ್ತ್ಡೇಗೆ ಹಾಕೊಂಡಿದ್ಲು. ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ಚಿಕ್ಕಿ. ನಾನು ಡ್ರೈ ಕ್ಲೀನ್ ಕೊಟ್ಬಿಟ್ಟು ಒಳಗಿಡೋಣ ಅಂದ್ಕೊಂಡೆ, ಆದರೆ ಕಾಣ್ತಾನೆ ಇಲ್ಲ. ಪಾಪ ಸೀತಾ, ಆ ಡ್ರೆಸ್ ಹುಡುಕ್ತಿದ್ದಾಳಲ್ಲ, ಅವಳಿಗೆ ಹೇಗೆ ಹೇಳೋದು? ಸೀತಾ, ಅದಿಲ್ಲೇ ಎಲ್ಲೋ ಇರುತ್ತೆ, ಆಮೇಲೆ ಹುಡುಕಿದ್ರೆ ಆಯ್ತು. ಬಾ, ಅಡುಗೆ ಮಾಡೋಣ. ನವಿಲ್ ಕೋಸಲ್ಲಿ ತುರ್ದು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ದಲ್ಲ, ಫ್ರೆಶ್ ಆಗಿ ನವಿಲ್ ಕೋಸ್ ತಂದಿದ್ದೀನಿ. ಸರಿ ಚಿಕ್ಕಿ, ಆದರೆ ಆ ವೈಟ್ ಫ್ರಾಕ್ ಸಿಕ್ಬಿಡ್ಲಿ. ಸೀತಾ, ಏನ್ ಮಾಡ್ತಿದ್ಯಾ? ಅದೇ ಸಿಹಿ ವೈಟ್ ಫ್ರಾಕ್ ಇತ್ತಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ವೈಟ್ ಫ್ರಾಕ್ ಅಂದ್ರೆ ಅವತ್ತು ಲಾಯರ್ ಆಫೀಸ್ಗೆ ಹೋಗ್ಬೇಕಾದ್ರೆ ಸಿಹಿ ಹಾಕೊಂಡಿದ್ಲಲ್ಲ, ಅದಾ? ಹಾಂ, ಅದೇ. ಸೀತಾ, ಅವತ್ತೇನಾಯ್ತು ಅಂತ ನಿಂಗೆ ನಿಜವಾಗ್ಲೂ ನೆನಪಿಲ್ವಾ? ಏನಾಯ್ತು? ನೀನು ಸಿಹಿ ಲಾಯರ್ ಆಫೀಸಿಂದ ಮನೆಗೆ ಬಂದ್ರಿ, ಆಮೇಲೆ ಮತ್ತೆ ಹೋದ್ರಿ. ಆವಾಗ ಏನಾಯ್ತು ಹೇಳು? ಕೇಕ್ ಜೊತೆಗೆ ಎಲ್ಲರೂ ಕಾಯ್ತಿರ್ತಾರಪ್ಪ, ನೀವು ಬೇಗ ಹೋಗೋಣ. ಒಂದು ನಿಮಿಷ. ಏನಾಯ್ತು? ಆದರೆ ಒಂದು ಮೇಜರ್ ಡಾಕ್ಯುಮೆಂಟ್ ಮಿಸ್ ಮಾಡಿದ್ದೀರಿ. ನಾನು ಹೋಗಿ ತೊಗೊಂಡು ಬರ್ತೀನಿ. ಸೀತಮ್ಮ, ನಾನು ಬರ್ಲಾ? ಇದೇ ಡಾಕ್ಯುಮೆಂಟ್ಸು. ಸೀತಮ್ಮ, ನನ್ನ ಅಬ್ಬರ ಹತ್ರ ಮಾತಾಡ್ಬೇಕು. ಏನಾಯ್ತು ಹೇಳು? ಬಾ ಸೀತಮ್ಮ. ಸೀತಾ, ಅತ್ತೆ, ನನಗೇನೂ ನೆನಪಾಗ್ತಿಲ್ಲ. ಏನಾಯ್ತು? ನಿಜವಾಗ್ಲೂ ನೆನಪಿಲ್ವಾ? ಸೋ ಸ್ಯಾಡ್ ಸೀತಾ. ಸರಿ ಬಿಡು, ನಾನೇ ಹೇಳ್ತೀನಿ, ನೆನಪಾಗುತ್ತಾ ನೋಡು. ನೀನು ಸಿಹಿ 2ನೇ ಸಲ ಲಾಯರ್ ಆಫೀಸಿಗೆ ಹೋದ್ರಲ್ಲ, ಆಗ ಸಿಹಿಗೆ ಆಕ್ಸಿಡೆಂಟ್ ಆಗೋಯ್ತು. ಆ ಆಕ್ಸಿಡೆಂಟಲ್ಲಿ ನಮ್ಮ ಸಿಹಿ ನಮ್ಮನ್ನ ಪ್ಲೀಸ್, ನೀವೇನು ಮಾತಾಡ್ಬೇಡಿ. ಯಾಕೇನೇನೋ ಹೇಳ್ತಿದ್ದೀರಾ ನೀವು? ನನ್ನ ಸಿಹಿಗೆ ಆಕ್ಸಿಡೆಂಟ್ ಇಲ್ಲ, ಇಲ್ಲ, ನನ್ನ ಸಿಹಿಗೆ ಆಕ್ಸಿಡೆಂಟ್ ಆಗಿಲ್ಲ. ಸೀತಾ, ಚಿಕ್ಕಿ, ಯಾಕೆ ಚಿಕ್ಕಿ ಇವರೇನೇನೋ ಮಾತಾಡ್ತಿದ್ದಾರೆ? ನನ್ನ ಸಿಹಿಗೆ ಆಕ್ಸಿಡೆಂಟ್ ಆಗಿಲ್ಲ ಚಿಕ್ಕಿ. ಸೀತಾ, ನಾನು ಸುಳ್ಳು ಹೇಳ್ತಾ ಇಲ್ಲ.
ನಿಜಾನೇ ಹೇಳ್ತಿರೋದು. ಸಿಹಿಗೆ ಆಕ್ಸಿಡೆಂಟ್ ಆಗಿ ಅವಳು ಸೀತಾ, ನೀನ್ ಹೆದರ್ಕೋಬೇಡ. ಅಕ್ಕ ನಿಂಗೆ ಸುಮ್ಮನೆ ತಮಾಷೆ ಮಾಡ್ತಾ ಇದಾರೆ ಅಷ್ಟೇ ಅಲ್ವಾ ಅಕ್ಕ? ಚಿಕ್ಕಿ, ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ? ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಾಯಿ ಹತ್ರ ಬಂದು ಹೇಳ್ತಾರ? ತಾಯಿ ಹೃದಯ ಏನಾಗ್ಬೇಕು ಚಿಕ್ಕಿ? ಈ ತರ ಯಾರು ತಮಾಷೆ ಮಾಡ್ತಾರೆ? ನೆಕ್ಸ್ಟ್ ಟೈಮ್ ಈ ವಿಷಯಕ್ಕೆ ಏನಾದ್ರು ಬಂದ್ರೆ ಅಷ್ಟೇ. ಅವತ್ತು ರಾಮ್ ಕೂಡ ನನಗೆ ಸಿಹಿಗೇನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ದಂಗಿತ್ತು. ಆಕ್ಸಿಡೆಂಟ್ ಆಗಿತ್ತು ನಿಜ ಅಂತ? ಸೀತಾ, ಇಲ್ಲ ಸೀತಾ, ಯಾವ ಆಕ್ಸಿಡೆಂಟು ಆಗಿಲ್ಲ. ಸಿಹಿ ಫ್ರಾಕ್ ಹುಡ್ಕೋಣ ಬಾ. ಸೀತಾ ಮಾತೆ, ನಿನ್ನ ತಲೆ ಸರಿ ಹೋಗೋದಕ್ಕೆ ನಾನಂತೂ ಬಿಡಲ್ಲ. ಆಗ ನಡೆದಿದ್ದನ್ನು ಹೇಳಿ ನಿನ್ನ ತಲೆ ಇನ್ನೂ ಕೆಡಿಸ್ತೀನಿ. ಬಂದ್ರಾ? ಬನ್ನಿ, ನಿಮ್ಮ ಜೊತೆ ಹೋಗ್ಬಿಡು ಅಂದಿದ್ದಕ್ಕೆ ಹೆಂಗೆ ಅಳ್ತಿದ್ದಾಳೆ. ಅವಳಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಯಾಕೆ ಕಳಿಸ್ಲಿ? ಇಷ್ಟು ವರ್ಷ ಇವಳನ್ನ ನಮ್ಮ ಮೊಮ್ಮಗಳಾಗಿ ಬೆಳೆಸಿವ್ನಿ. ಹೋಗಲ್ಲ ಅಂದವಳನ್ನ ಆಚೆ ದೂಡೋಕ್ಕಂತೂ ನನ್ನ ಕೈ ಬರೋಕ್ಕಿಲ್ಲ. ಸಿಹಿ, ಸಾರಿ ಪುಟ. ಸುಬ್ಬಿ, ನೋಡ್ ಸುಬ್ಬಿ, ಇಷ್ಟು ವರ್ಷ ನೀನು ಯಾರ ಜೊತೆ ಇದೆಯೋ, ಈಗ ಸಡನ್ ಆಗಿ ಅವ್ರನ್ನೆಲ್ಲ ಬಿಟ್ಟು ಯಾರೋ ಗುರ್ತು ಪರಿಚಯ ಇಲ್ದಿರೋ ನನ್ನ ಜೊತೆ ಬರೋದಕ್ಕೆ ನಿಂಗೆ ಕಷ್ಟ ಆಗ್ಬೋದು, ಭಯನೂ ಆಗ್ತಿರ್ಬೋದು, ನಂಗೆ ಗೊತ್ತು. ಆದ್ರೆ ನೀನೇನು ಯೋಚನೆ ಮಾಡಬೇಡ ಪುಟ. ನೀನು ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ. ನನ್ನ ಮಗಳನ್ನ ಹೇಗೆ ನೋಡ್ಕೊಂತಿದ್ವೋ ಹಾಗೆ. ನಿಂಗೇನು ಭಯ ಇಲ್ಲದೆ ಆರಾಮಾಗಿ ನನ್ನ ಜೊತೆ ಬರ್ಬೋದು. ನನ್ನ ಹೆಂಡತಿಗೆ ನಿನ್ನ ಸಹಾಯ ಬೇಕು. ಹಾಗಂತ ಕೆಲಸ ಆಗಿದ ತಕ್ಷಣ ನೀನು ಎಲ್ಲೂ ಬಿಟ್ಬಿಡೋದಿಲ್ಲ. ನಿನ್ನ ನನ್ನ ಮಗಳಾಗಿ ನಾನು ಅಡಾಪ್ಟ್ ಮಾಡ್ಕೊತೀನಿ. ನೀನ್ ನಮ್ಮ ಮಗಳಾಗಿ ನನ್ನ ಜೊತೆನೇ ಇರ್ತೀಯ. ನಿನ್ ತಾತ, ನಿನ್ನ ಈ ಫ್ರೆಂಡ್ಸ್ಗೂ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ನನ್ನ ಜೊತೆ ಬರ್ತೀಯಲ್ಲ ಕಂದ? ಇಲ್ಲ, ನಾನು ಬರೋದಿಲ್ಲ. ನೀನು ಹಂಗೆ ಅನ್ಬೇಡ ಕಣವ. ನಾವು ಆಗಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀವಿ. ನೀನಲ್ಲಿ ಮಾರಾಣಿ ಥರ ಇರ್ತೀಯ, ಒಪ್ಕೋ. ಹೌದು ಸುಬ್ಬಿ, ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇರ್ತೀಯಲ್ಲ, ಆ ಅಮ್ಮ ನಿಂಗೆ ಸಿಗ್ತಾರ ಇಲ್ವೋ ಗೊತ್ತಿಲ್ಲ. ನೀನ್ ಎತ್ತಮ್ಮ ಎಲ್ಲಿದಾರೋ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಕೊನೆ ಪಕ್ಷ ನೀನ್ ಇವ್ರ ಜೊತೆ ಹೋದ್ರೆ ನಿಂಗೆ ಸೀತಮ್ಮ ಆದ್ರೂ ಸಿಗ್ತಾರೆ. ಹೋಗೆ. ಇವ್ರ ಜೊತೆ ಹೋದ್ರೆ ಸ್ಕೂಲ್ಗೂ ಹೋಗ್ಬೋದು. ಪ್ಲೀಸ್ ಸುಬಿ. ಸುಬಿ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ?
ಸೀತಮ್ಮ ಅಂದ್ರೆ ನಿನ್ಗೂ ಇಷ್ಟ ತಾನೆ? ಸೀತಮ್ಮನ್ಗೂ ಅಷ್ಟೇ ನೀನಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ನಮ್ಮ ಅಪ್ಪನ ಜೊತೆ ಹೋಗು ಸುಬಿ, ಪ್ಲೀಸ್. ಸೀತಾ, ಇಲ್ಲಿಲ್ಲ ಅಂದ್ರೆ ಸಿಹಿ ಬೇರೆ ಎಲ್ಲೋ ಇಟ್ಟಿರ್ಬೇಕು. ಶ್ವೇತಾಗ ಹೇಳಿ ನಾನು ಹುಡುಕಿಸ್ತೀನಿ, ಸರಿನಾ? ಸರಿ ಚಿಕ್ಕಿ. ಸೀತಾ, ಇದೇನ್ ಬಿಲ್ಲು? ಅಪ್ಪು ಯಾವುದೋ ಮಗುಗೆ ಇಷ್ಟೆಲ್ಲ ಬಟ್ಟೆ ಪರ್ಚೇಸ್ ಮಾಡಿದಾನೆ. ಇನ್ ಯಾವ ಮಗುಗೆ ತಗೋತಾರತ್ತೆ, ಸಿಹಿಗೋಸ್ಕರನೇ ತಗೊಂಡಿರ್ತಾರೆ. ನನಗೂ ಹೇಳಿಲ್ಲ ನೋಡಿ, ಇಷ್ಟೆಲ್ಲ ಬಟ್ಟೆಗಳಿದೆ ಆದ್ರೂ ಹೋಗಿ ತಗೋತಾರೆ. ಈ ಅಪ್ಪ ಮಗಳು ಹೊಸ ಬಟ್ಟೆನ ಅದು ಎಲ್ಲಿ ಬಚ್ಚಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅದು ಗೆಸ್ಟ್ ರೂಮಲ್ಲೇ ಇರಬೇಕು, ಸಿಹಿ ಫ್ರಾಕು ಅಲ್ಲೇ ಇರುತ್ತೆ. ಸತ್ತಿರೋ ಸಿಹಿಗೆ ರಾಮ್ ಬಟ್ಟೆ ತಗೊಂಡಿದ್ದಾನ? ಬಿಲ್ಲು ಇವತ್ತಿನ ಡೇಟ್ದು, ಇದು ಹೇಗೆ ಸಾಧ್ಯ? ನಾನ್ ನಿಮ್ ಜೊತೆ ಬಂದ್ರೆ ನನಗಮ್ಮ ಸಿಗ್ತಾರಾ? ಖಂಡಿತ ನಿಂಗೆ ಅಮ್ಮ ಸಿಗ್ತಾರೆ. ಮಗಳಿಲ್ದೆ ಕೊರಗ್ತಾ ಇರೋ ನನ್ನ ಹೆಂಡತಿಗೆ ಮಗಳು ಸಿಗ್ತಾಳೆ. ನನ್ನ ಜೊತೆ ಬರ್ತೀಯಲ್ಲ ಸುಬ್ಬಿ? ಬರ್ತೀನಿ. ಆದ್ರೆ ನಂದು ಕೆಲವೊಂದು ಷರತ್ತುಗಳಿದೆ. ಅದಕ್ಕೆಲ್ಲ ನೀವು ಒಪ್ಪದಾದ್ರೆ ಮಾತ್ರ ಬರೋದು. ನೀನು ನಮ್ಮ ಮನೆಗೆ ಬರೋದಾದ್ರೆ ನಿಂದು ಯಾವುದೇ ಕಂಡೀಷನ್ ಇದ್ರೂ ನಮ್ಗೆ ಓಕೆ. ಎಸ್, ಅದೇನಂತ ಹೇಳು. ಸೀತಾ, ಇತ್ತೀಚೆಗೆ ನಮ್ಮ ಅಪ್ಪು ಆಫೀಸ್ಗಿಂತ ಜಾಸ್ತಿ ಆಚೆನೇ ಇರ್ತಾನೆ. ನಿನ್ ಜೊತೆ ಮನೇಲೂ ಇರಲ್ಲ. ಯಾಕೆ ಅಂತ ನೀನೇನು ಕೇಳಲ್ವಾ? ಯಾಕತ್ತೆ? ಇತ್ತೀಚೆಗೆ ನನ್ನ ಅಪ್ಪು ನನ್ನ ಹತ್ರ ಏನು ಶೇರ್ ಮಾಡಲ್ಲ. ಮದುವೆ ಆದಮೇಲೆ ಎಲ್ಲ ಹೆಂಡ್ತಿರ ತಾನೆ, ಹೆಂಡ್ತಿರ ಹತ್ರನೇ ಎಲ್ಲ ಶೇರ್ ಮಾಡ್ಕೋತಾರೆ ಅಲ್ಲ? ನಿನ್ನ ಹತ್ರನಾದರೂ ಹೇಳ್ಕೊತಾನಲ್ವಾ? ಬಿಸ್ನೆಸ್ ಅಂದಮೇಲೆ ಓಡಾಟ ಇದ್ದೇ ಇರತ್ತಲ್ಲ ಅತ್ತೆ. ಹೇಳೋ ಅಂತಿದ್ದಿದ್ರೆ ರಾಮೇ ಹೇಳ್ತಾರೆ, ನನ್ನ ಹತ್ರ ಏನೂ ಮುಚ್ಚಿಡಲ್ಲ ಅವರು. ನಮ್ಮ ಅಪ್ಪು ನಿಜವಾಗ್ಲೂ ಪುಣ್ಯ ಮಾಡಿದ್ದ ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ. ಅದೇ ಬೇರೆ ಹೆಂಡ್ತಿರಾಗಿದ್ದಿದ್ರೆ, ಗಂಡ ಆಫೀಸ್ಗೂ ಹೋಗದೆ ಮನೇಲೂ ಇಲ್ಲದೆ ಇದ್ದಿದ್ದಿದ್ರೆ ಡೆಫಿನೆಟ್ ಆಗಿ ಬೇರೆ ಏನಾದರೂ ಅನ್ಕೊಂಡಿದ್ದಿರೋರು. ಆಕ್ಸಿಡೆಂಟ್ ವಿಷಯ ಹೇಳಿದಾಗ ಇವಳು ಹೇಗಾಡ್ಬಿಟ್ಲು, ಅದೇ ಈಗ ಅದಕ್ಕೆ ವಿರುದ್ಧವಾಗಿ ನಾರ್ಮಲ್ ಆಗಿದ್ದಾಳೆ. ಸಿಹಿ ವಿಷಯನ ಬಿಟ್ಟು ಇವಳು ಬೇರೆ ವಿಷಯದಲ್ಲೆಲ್ಲ ನಾರ್ಮಲ್ ಆಗಿರ್ತಾಳೆ. ಇದನ್ನು ಹೀಗೆ ಬಿಟ್ಟೆ ಅಂತಂದರೆ ಸಿಹಿ ಸಾವನ್ನು ಇವಳು ಅರಗಿಸ್ಕೊಂಡು
ಸರಿ ಹೋಗ್ಬಿಡ್ಬೋದು. ಬೇಡ ಭಾರ್ಗವಿ, ಹೇಗಾದರೂ ಮಾಡಿ ಇದನ್ನು ಬ್ರೇಕ್ ಮಾಡು. ಈ ಕಳ್ಳಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಏ ಸುಬ್ಬಿ, ಏನೇ ಕಂಡೀಷನ್ ನಿಂದು? ಪಾಪ ನಾನಪ್ಪ ಆಗ್ಲಿಂದ ಕೇಳ್ಕೊಂತಿದ್ದಾರೆ ತಾನೆ. ಸುಮ್ನೆ ಅವ್ರ ಜೊತೆ ಹೋಗೋದ್ ಬಿಟ್ಟು ಏನೇ ನಾಟಕ ನಿಂದು? ಏನವ ಅದು ಕಂಡೀಷನ್ನು? ಪುಟ, ನಿಂದ ಅದೇನೇ ಕಂಡೀಷನ್ ಇದ್ರು ನಮ್ಗೆ ಓಕೆ. ಒಟ್ನಲ್ಲಿ ನೀ ನಮ್ಮ ಜೊತೆ ನಮ್ಮ ಮಗಳಾಗಿ ಮನೆಗೆ ಬರ್ಬೇಕಷ್ಟೆ. ನಾನ್ ಬರ್ಬೇಕು ಅಂದ್ರೆ ನಾನು ಹೇಳಿದ ಕೆಲ್ಸ ನೀವ್ ಮಾಡ್ಬೇಕು. ಆಗುತ್ತಾ? ಏನದು? ಕಾವೇರಿಕಾ, ನನ್ಗೆ ಪಿಜ್ಜಾ ಅಂದ್ರೆ ಇಷ್ಟ ಅಲ್ವಾ? ನನ್ಗೆ ಐಸ್ ಕ್ರೀಮ್ ಅಂದ್ರೆ ಪ್ರಾಣ. ಪುಟ್ಲಿಂಗು, ನಿನ್ಗೇನೋ ಬೇಕು? ನನಗ್ ಪಾಸ್ತಾ ಇಷ್ಟ ಅಂತ ನಿನಗ್ ಗೊತ್ತಿಲ್ವಾ ಮಾರೈತಿ? ಪಾಸ್ತಾ. ಜಾಕಿ ಅಣ್ಣ, ನಿನ್ಗೆ? ತಿನ್ನೋ ವಿಷಯ ಬಂದ್ರೆ ಎವ್ರಿಥಿಂಗು ಇಷ್ಟನಯ್ಯ. ಪಿಜ್ಜಾ, ಬರ್ಗರು, ನೂಡಲ್ಸು, ಪಾಸ್ತಾ, ಅದನ್ನದು ಸ್ಯಾಂಡ್ವಿಚು ಎಲ್ಲಾನು. ತಾತ, ನಿಮ್ಗೇನ್ ಇಷ್ಟ? ಇದ್ಯಾಕೆ ಹಿಂಗ್ ಕೇಳ್ತಿದ್ದಾಳೆ ಇವಳು? ಯಾಕವ ಇದೆಲ್ಲ ಕೇಳ್ತಿದ್ಯಾ ಈಗ? ನೀವ್ ಹೇಳಿ ತಾತ. ನನಗೆ ಪುಲಾವ್ ಇಷ್ಟ. ಕೇಳಿಸ್ಕೊಂಡ್ರ ಯಾರ್ಯಾರಿಗೆ ಏನ್ ಇಷ್ಟ ಅಂತ? ಮತ್ತೇನ್ ಮುಖ ನೋಡ್ತಿದ್ದೀರಾ? ಇದೆಲ್ಲ ತರ್ಸಿ. ಅದಕ್ಕೇನಂತೆ, ಈಗಲೇ ಆರ್ಡರ್ ಮಾಡ್ತೀನಿ. 15 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ. ಮೊದಲು ಇಷ್ಟೆಲ್ಲ ತರ್ಸಿ, ಆಮೇಲೆ ಬೇರೆ ಮಾತಾಡೋದೈತೆ, ಮಾತಾಡ್ತೀನಿ. ಸುಬ್ಬಿ, ಓವರ ಮಾಡ್ಬೇಡ ನೀನ್.